ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು ನಾರ್ಮಲ್ ಡೇನ ಕ್ಯಾಪ್ಚರ್ ಮಾಡಿರೋವಂಥದ್ದು. ಸೊ ನಾರ್ಮಲಾಗಿ ಮನೇಲಿ ಹೇಗಿರ್ತೀನಿ ಹಾಗೆ ತೋರಿಸಿದ್ದೀನಿ ಅಷ್ಟೇ. ಡೈಲಿ ಇರೋ ಥರನೇ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮಾಡಿ, ಸೊ ತಿಂಡಿ ಮುಗಿಸ್ಕೊಂಡು ಇನ್ನು ಮನೆ ಒರೆಸೋದು, ಕ್ಲಿಯರ್ ಗುಡಿಸೋದು ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಆಫೀಸ್ಗೆ ಹೋದ್ಮೇಲೆ ನಾನು ನನ್ನ ಮಗಳು ಇಬ್ಬರೇ. ಸೊ ನನ್ನ ಮಗಳು ಸ್ವಲ್ಪ ಲೇಟಾಗಿ ಹೇಳ್ತಾಳೆ, ಅಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ. ಎಲ್ಲ ಕೆಲಸನೂ ಅಲ್ಲ, ತಿಂಡಿ ಮಾಡೋದು, ಮನೆ ಒರೆಸೋದು, ಗುಡಿಸೋದು ಈ ಥರದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅವಳು ಎದ್ಮೇಲೆ ಮಾಡೋಕ್ಕಾಗದೇ ಇರೋವಂಥದ್ದು. ಅದಾದಮೇಲೆ ಅವಳು ಎದ್ಲು. ಸೊ ಅವಳು ಎದ್ಮೇಲೆ ನಾನು ಬೆಡ್ಡೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಈ ನೆಟ್ ನೋಡಿ, ನಾನು ಮಸ್ಕಿಟೋ ನೆಟ್ ತೊಗೊಂಡಿದ್ದೀನಲ್ಲ, ತುಂಬ ಯೂಸ್ಫುಲ್ ಆಗಿದೆ. ಬಟ್ ಏನಂದರೆ ನನ್ನ ಮಗಳು ಇದ್ರೊಳಗಡೆ ಮಲ್ಕೊಂಡಾಗ ನೆಟ್ಟನ್ನೇ ಹಿಡ್ಕೊಂಡು ಆಟ ಆಡ್ತಾಳೆ, ಅದ್ರ ಮೇಲೆ ಬೀಳಕ್ಕೆ ಹೋಗ್ತಾಳೆ. ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ, ಎಲ್ಲಿ ಬಿದ್ದುಬಿಡ್ತಾಳೋ ಸೈಡಲ್ಲಿ ಅಂತ ಭಯ ಆಗುತ್ತೆ. ಜಸ್ಟ್ ಅದು ಏನು ಬೆಡ್ಗೆ ಟಕ್ ಮಾಡಿರ್ತೀವಿ ಅಷ್ಟೇ. ಅವಳೇನಾದ್ರೂ ಅದ್ರ ನೆಟ್ ಅಂದರೆ ಗೋಡೆ ಥರ ಗಟ್ಟಿಯಾಗಿದೆ ಅಂತ ಹೇಳಿ ನೆಟ್ ಮೇಲೆ ಒರ್ಕೊಳ್ಳೋದು, ಬೀಳೋದು ಮಾಡಿದ್ರೆ ಕೆಳಗೆ ಬಿದ್ದುಬಿಡ್ತಾಳೆ. ಅದೊಂದು ಸ್ವಲ್ಪ ಭಯ ಇದೆ. ಇನ್ನು ಅವಳು ಎದ್ಮೇಲೆ ಅವಳಿಗೆ ಫಸ್ಟು ಊಟ ಎಲ್ಲ ಮಾಡಿಸಿ, ಅದಾದಮೇಲೆ ಅವಳನ್ನ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿ ಮತ್ತೆ ಮಲ್ಕೊತಾಳೆ. ಅಲ್ಲಿವರೆಗೂ ಅವಳ ಜೊತೆನೇ ಇರುತ್ತೆ ನನ್ನ ಟೈಮು. ಸೊ ಅವಳು ಮಲಗಿದ ಮೇಲೆ ಮತ್ತೆ ಪುನಃ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಮಾಡೋದೇ ಅವಳು ಟಾಯ್ಸ್ನೆಲ್ಲ ತೆಗೆದಿಡೋದು. ಸೊ ದಿನಕ್ಕೊಂದು 20 ಸಲ ತೆಗೆದಿಡಬೇಕಾಗುತ್ತೆ. ಮತ್ತೆ ಬಂದು ಹರಡ್ತಾಳೆ, ಮತ್ತೆ ತೊಗೊಂಡು ಆಟ ಆಡ್ತಾಳೆ, ಮತ್ತೆ ನಾನು ತೆಗೆದಿಡ್ತಾನೆ ಇರ್ತೀನಿ, ಮತ್ತೆ ಅವಳು ಹರಡ್ತಾನೆ ಇರ್ತಾಳೆ. ಇದೆಲ್ಲ ಆದಮೇಲೆ ಇನ್ನೂ ಕಿಚನ್ ಡ್ಯೂಟಿ. ಸೊ ಏನು ಉಳಿದಿರೋ ಪಾತ್ರೆಗಳು ಅವಳು ಎದ್ದಾಗ ಅಥವಾ ಅವಳು ಎದ್ದಿರುವಾಗ ಟೈಮ್ ಸಿಕ್ಕಿದ್ರೆ, ಅವಳು ಟೈಮ್ ಕೊಟ್ಟರೆ ನಾನು ಆವಾಗಲೇ ಎಲ್ಲ ಮಾಡ್ಕೊತೀನಿ. ಅಕಸ್ಮಾತು ಆಲ್ಮೋಸ್ಟ್ ಅವಳು ಬಿಡೋದಿಲ್ಲ, ಅವಳ ಜೊತೆಗೆ ಆಟ ಆಡಬೇಕು. ಯಾಕೆಂದರೆ ಅವಳನ್ನ ಊಟ ಮಾಡಿಸಿ ಅಲ್ಲೊಂದು ಸ್ವಲ್ಪ ಟೈಮ್ ಹೋಗುತ್ತೆ. ಇನ್ನು ಸ್ನಾನ ಮಾಡಿಸೋದು, ಅವಳಿಗೆ ಡ್ರೆಸ್ಅಪ್ ಮಾಡೋದು ಎಲ್ಲ ಅದರಲ್ಲೊಂದು ಸ್ವಲ್ಪ ಟೈಮ್ ಹೋಗುತ್ತೆ. ಹಾಗಾಗಿ ನನಗೆ ಈ ಥರ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಅವಳು ಮಲಗಿದ ತಕ್ಷಣ ನಾನು ಮಾಡ್ಕೊಳ್ಳೋದು ಫಸ್ಟು ಕಿಚನ್ನೆಲ್ಲ ಕ್ಲೀನಿಂಗ್, ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು. ಅದಾದಮೇಲೆ ಅವಳು ಎದ್ಬಿಡ್ತಾಳೆ. ಅವಳು ಎದ್ಮೇಲೆ ಒಂದೊಂದು ದಿನ ಒಂದೊಂದು ಥರ ಇರ್ತಾಳೆ. ಒಂದೊಂದು ದಿನ ಫುಲ್ ಹ್ಯಾಪಿ ಮೂಡಲ್ಲಿ ನಗ್ನಗ್ತಾ ಬರ್ತಾಳೆ. ಒಂದೊಂದು ದಿನ ಈ ಥರ ಫುಲ್ ಕ್ರಿಪಿ ಥರ ಆಡ್ತಾಳೆ. ಹಾಗಾಗಿ ಅಡುಗೆ ಕೆಲಸ ಎಲ್ಲ ಮುಂಚೆನೇ ಮಾಡ್ಕೊಂಬಿಡ್ತೀನಿ ನಾನು ಅವಳು ಹೇಳೋಕ್ಕಿಂತ ಮುಂಚೆ. ಸಮ್ಟೈಮ್ಸ್ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಅದೆಲ್ಲ ಆದಮೇಲೆ ಮಧ್ಯಾಹ್ನ ಕೂಡ ಅವಳನ್ನ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡಿಕೊಂಡು ಸಂಜೆ ಟೈಮಿಗೆ ಪೂಜೆ ಎಲ್ಲ ಆಯಿತು. ಸೊ ಅದಾದಮೇಲೆ ಒಗ್ದಿರೋ ಬಟ್ಟೆಗಳನ್ನ ಸ್ವಲ್ಪ ಇದ್ವು, ಅದನ್ನೆಲ್ಲ ಮಡಚಿಟ್ಕೊಂಡೆ. ಮನೇಲಿ ಮಕ್ಕಳಿರುವಾಗ ಆನ್ ಟೈಮಿಗೆ ಯಾವ ಕೆಲಸನೂ ಆಗಲ್ಲ. ಸೊ ಟೈಮ್ ಸಿಕ್ಕಿದಾಗ ಕೆಲವೊಂದನ್ನ ಮಾಡ್ಕೊಳ್ಬೇಕಷ್ಟೆ. ಸೊ ಇಲ್ಲಿ ನನಗಂತೂ ಮನೇಲಿ ನಾನು ಒಬ್ಬಳೇ ಇರೋದು, ಮಗುನ ನೋಡ್ಕೊಳ್ಳೋಕ್ಕೆ. ಈ ಕಡೆ ಮನೆ ಕೆಲಸನೂ ಮಾಡಿಕೊಂಡು ಮಗುನೂ ನೋಡಿಕೊಂಡು ಎಲ್ಲ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ನಾನು ಮೇಯ್ನಾಗಿ ಊಟ, ತಿಂಡಿ, ಮಗುಗೆ ಊಟ ಮಾಡಿಸೋದು ಆ್ಯಂಡ್ ಸ್ನಾನ ಮಾಡಿಸೋದು ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಫಸ್ಟ್ ಆ ಕೆಲಸ, ಏನೇ ಕೆಲಸ ಪೆಂಡಿಂಗ್ ಇದ್ದರೂ ಕೂಡ ಫಸ್ಟ್ ಆ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ. ಏಕೆಂದರೆ ಸ್ವಲ್ಪ ಊಟ ಲೇಟ್ ಆಯಿತು ಅಂದರೆ ಸಿಕ್ಕಾಬಟ್ಟೆ ಹಿಂಸೆ ಆಗೋಗುತ್ತೆ. ಅವರು ಕೂಡ ತುಂಬ ಮಕ್ಕಳು ಕೂಡ ತುಂಬ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೊಟ್ಟೆ ಹಸಿದ್ರೆ. ಸೊ ಹಾಗಾಗಿ ಫಸ್ಟು ಊಟ ಎಲ್ಲ ನಾನು ಫಸ್ಟ್ ಫೋಕಸ್ ಮಾಡ್ಕೊತೀನಿ. ಅದಾದಮೇಲೆ ಮನೆ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊಬೋದು ಟೈಮ್ ಸಿಕ್ಕಿದಾಗ. ಹೀಗಾಗಿಯೇ ನನಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ, ಕರೆಕ್ಟಾಗಿ ವ್ಲಾಗ್ಗಳನ್ನ ಕನ್ಸಿಸ್ಟೆನ್ಸಿಯಲ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಟೈಮ್ ಸಿಕ್ಕಿದಾಗ ಮಾಡಿಕೊಂಡು ಟೈಮ್ ಆದಾಗ ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಮಕ್ಕಳು ಬೆಳೀತಾ ನನಗೂ ಪರ್ಫೆಕ್ಟ್ ಟೈಮ್ ಅಂತ ಸಿಕ್ಕಿದಾಗ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಜಾಸ್ತಿ ಏನಾದರೂ ಕಡೆ ತುಂಬ ಸ್ಟ್ರೆಸ್ಸಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ.
ಇನ್ನು ನಂದೊಂದು ಹಳೆ ಬಟ್ಟೆ ಇತ್ತು. ಸೊ ನಾನು ಪ್ರೆಗ್ನೆನ್ಸಿಯಲ್ಲಿ ತೊಗೊಂಡಿದ್ದು, ಜಾಸ್ತಿ ಅಷ್ಟೊಂದು ಯೂಸ್ ಮಾಡಿಲ್ಲ. ಸೊ ಆ ಬಟ್ಟೆನ ಯೂಸ್ ಮಾಡ್ಕೊಂಡು ನನ್ನ ಮಗಳಿಗೊಂದು ಫ್ರಾಕ್ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ಟೆ ಚೆನ್ನಾಗಿದೆ, ಹಾಗಾಗಿ ಫ್ರಾಕ್ನ ಹೊಲಿದು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗಳಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಸೊ ಫಸ್ಟ್ ಟೈಮ್ ಅವಳನ್ನ ಸಲೂನಿಗೆ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ತಾ ಇರೋದು. ಆ್ಯಕ್ಚುಲಿ 3 ಸಲ ಅವಳಿಗೆ ಏನು ಕೂದಲು ಕೊಟ್ಟಿದ್ದೀವಿ ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ಕಟ್ಟಿಂಗ್ ಅಂತ ಮಾಡಿಸ್ತಾ ಇರೋದು ಇದೇ ಫಸ್ಟು. ಅವಳು ತುಂಬ ಎಕ್ಸೈಟ್ಮೆಂಟಲ್ಲಿ ಬಂದಳು. ಅವಳೇನೋ ಒಂಥರ ಏನೇ ಮಾಡಿದ್ರು ಏನೋ ಒಂಥರ ಎಕ್ಸೈಟ್ಮೆಂಟಲ್ಲಿ ಖುಷಿಯಾಗೇ ಇರ್ತಾಳೆ. ಹಾಗಾಗಿ ನನಗೂ ಅದು ನೋಡೋಕ್ಕೊಂಥರ ಖುಷಿ. ಏನೋ ಅಂದ್ಕೊಂಡು ಬಂದಳು, ಹೇರ್ ಕಟ್ ಮಾಡಿಸೋಣ ಅಮ್ಮ ಅಂತ ಹೇಳಿದ ತಕ್ಷಣ ಅವಳು ಆಯ್ತಮ್ಮ ಅಂತ ಹೇಳಿ ಬಂದು ನೀಟಾಗಿ ಮಾಡಿಸ್ಕೊಂಡ್ಳು. ಅಲ್ಲಾಡಬಾರ್ದು. ಅವಳಿಗೂ ಒಂಥರ ಖುಷಿ. ಏನೋ ಒಂಥರ ಅವಳಿಗೂ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಟ್ರಿಮ್ ಮಾಡುವಾಗೆಲ್ಲ ಒಂಥರ ಒಳಗೊಳಗೆ ನಗಾಡ್ತಾ ಇದ್ಲು, ಖುಷಿ ಪಡ್ತಾ ಇದ್ದಾಳೆ. ಅವಳಿಗೆ ಯಾವ ಹೇರ್ ಕಟ್ ಚೆನ್ನಾಗಿ ಕಾಣುತ್ತೆ ಅನ್ನೋದು ಅಷ್ಟು ಗೊತ್ತಿಲ್ಲ. ಇದೇ ಫಸ್ಟ್ ಅಲ್ವ ನಾವು ಮಾಡಿಸ್ತಾ ಇರೋದು. ಸೊ ನಾನೊಂದು ಮಶ್ರೂಮ್ ಕಟ್ ಮಾಡಿ ಅಂತ ಹೇಳಿ ಒಂದು ಸ್ಯಾಂಪಲ್ ತೋರಿಸಿದ್ದೆ. ಸೊ ಹಾಗಾಗಿ ಮಾಡ್ತಾ ಇದ್ದಾರೆ. ಅವಳದ್ದು ಕೂದಲೇನು ತುಂಬ ಉದ್ದ ಬೆಳೆದಿರಲಿಲ್ಲ. ಸೊ ಇದೇ ಫಸ್ಟು. ಅವರು ಇನ್ನೊಂದು ಸ್ವಲ್ಪ ಗ್ರೋತ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದರು. ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ಗೆ ಅದು ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಶ್ರೂಮ್ ಕಟ್ಟೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಅವಳಿಗೆ ಹೇರ್ ಕಟ್ ಮಾಡಿಸಿ ಮತ್ತೆ ಮನೆಗೆ ಬಂದ್ವಿ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ 1-2 ದಿನ ಸ್ವಲ್ಪ ಕೂದಲು ಗ್ರೋತ್ ಆಗಿ ಸೆಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಮನೆಗೆ ಬಂದಮೇಲೆ ಇವಳಿಗೆ ಏನೋ ಫ್ರೂಟ್ಸ್ ಏನಾದರೂ ಕೊಡಬೇಕಲ್ವ, ಹಾಗಾಗಿ ಡ್ರ್ಯಾಗನ್ ಫ್ರೂಟ್ಸ್ ಇತ್ತು, ಅದನ್ನು ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಈ ಡ್ರ್ಯಾಗನ್ ಫ್ರೂಟ್ನ ಅವಳು ಅಷ್ಟೊಂದು ಇಷ್ಟಪಡೋದಿಲ್ಲ. ಸೊ ಎಲ್ಲ ಫ್ರೂಟ್ಸ್ನೂ ಒಂದು ಮಟ್ಟಕ್ಕೆ ತಿಂತಾಳೆ ಅವಳು. ಇವಳು ಒಂದು ಸ್ವಲ್ಪ ಚೂಸಿ ಇದ್ದಾಳೆ. ನನ್ನ ದೊಡ್ಡ ಮಗಳಿಗೆ ಏನು ಕೊಟ್ಟರು ತಿನ್ಕೊಂಬಿಡೋಳು. ಎಲ್ಲನೂ ಇಷ್ಟ, ಎಲ್ಲನೂ ತಿಂತಾಳೆ. ಸೊ ಆ ಥರ ಮಕ್ಕಳಿದ್ದಾಗ ಒಂಥರ ತಿನ್ಸೋದಕ್ಕೆ ಕೊಡೋದಕ್ಕೆ ಎಲ್ಲ ತುಂಬ ಖುಷಿಯಾಗುತ್ತೆ. ಇವಳೊಂದು ಸ್ವಲ್ಪ ಚೂಸಿ, ಅದು ಬೇಡ ಇದು ಬೇಡ, ಇದು ಚೆನ್ನಾಗಿದ್ರೆ ಇಷ್ಟಪಟ್ಟು ತಿಂದರೆ ಬೇಗ ತಿನ್ಕೊತಾಳೆ, ಇಲ್ಲಾಂದರೆ ಸ್ವಲ್ಪ ಫೋರ್ಸ್ಫುಲಿ ತಿನ್ನಿಸ್ಬೇಕಾಗುತ್ತೆ. ಇನ್ನೇನು ಡ್ರ್ಯಾಗನ್ ಫ್ರೂಟು ಒಳ್ಳೇದಲ್ವಾ ಅಂತ ಹೇಳಿಬಿಟ್ಟು ಸ್ವಲ್ಪ ಫೋರ್ಸ್ ಮಾಡಿ ತಿನ್ನಿಸ್ಬೇಕಾಗುತ್ತೆ. ಸಮ್ಟೈಮ್ಸು ತಿಂತಾಳೆ. ನಾವು ಮನೇಲಿ ಕೊಟ್ಟಾಗ ತಿನ್ನಲ್ಲ, ಬೇರೆ ಕಡೆ ನಮ್ಮ ಅತ್ತೆ ಮನೆಗೆಲ್ಲ ಹೋದಾಗ ಕೊಟ್ಟಿದ ತಕ್ಷಣ ತಿನ್ಕೊಂಡ್ಬಿಡ್ತಾಳೆ. ಅಲ್ಲಿಬ್ಬರು ಇರ್ತಾಳಲ್ವಾ, ಸೊ ಯಶ್ವಿನೂ ಇರ್ತಾಳೆ, ಇವಳು ಇರ್ತಾಳೆ. ಸೊ ಒಬ್ರನ್ನೊಬ್ರು ನೋಡಿಕೊಂಡು ಬೇಗ ಬೇಗ ತಿನ್ಕೊತಾರೆ. ಹಾಗಾಗಿ ಮಕ್ಕಳಿದ್ದಾಗ ಬೇಗ ಕಲಿತಾರೆ, ಬೇಗ ತಿಂತಾರೆ ಅನ್ನೋದು ಅದು ಮಾತು ನಿಜಾನೇ. ಸೊ ಮನೆಗೆ ಸ್ವಲ್ಪ ಗ್ರಾಸರಿ ಎಲ್ಲ ಬೇಕಿತ್ತು. ನೆನ್ನೆ ಎಲ್ಲ ಕುತ್ಕೊಂಡು ಒಂದು ಲಿಸ್ಟ್ ಮಾಡಿಡು ಅಂತ ಹೇಳಿದರು ನನ್ನ ಹಸ್ಬೆಂಡು. ಸೊ ಹಾಗಾಗಿ ಕುತ್ಕೊಂಡು ಲಿಸ್ಟ್ ಮಾಡಿದ್ದೆ. ಇವತ್ತು ಹೋಗಿ ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಈ ಥರ ಕಾರಲ್ಲಿ ಮುಂದೆ ಕೂತ್ಕೊಂಡು ನೋಡಿ, ಡ್ಯಾಶ್ ಬೋರ್ಡ್ ಮೇಲೆ ಸ್ವಲ್ಪ ಜಾಗ ಇರುತ್ತಲ್ವ, ಅಲ್ಲಿ ಕೈ ಇಟ್ಕೊಂಡು ಅಲ್ಲಿ ನಿಂತ್ಕೊಂಡು ನೋಡ್ಬೇಕು ಅವಳು. ಸೊ ಅದೊಂದು ಅಭ್ಯಾಸನ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಇವಾಗ. ಎಲ್ಲಿ ಹೋದರೂ, ಎಷ್ಟೇ ಲಾಂಗ್ ಹೋದ್ರೂ ಕೂಡ ಅಲ್ಲೇ ನಿಂತಿರ್ತಾಳೆ. ಎಷ್ಟು ಎಳೆದು ಕೂರಿಸ್ಕೊಳ್ಳೋಕೆ ಹೋದ್ರೂ ಕಿರ್ಚಾಡ್ಕೊಂಡು ಅಲ್ಲೇ ಹೋಗಿ ನಿಂತ್ಕೊತಾಳೆ. ಮುಂದೆ ಹೋಗೋ ಗಾಡಿನ ಏನು ವ್ಯೂ ಕಾಣ್ತಾ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಅವಳು ಎಂಜಾಯ್ ಮಾಡಬೇಕು. ಗ್ರಾಸರಿ ಎಲ್ಲ ತೊಗೊಂಬಂದು ಮನೇಲಿ ಮಾಮೂಲಿ ಇರುತ್ತಲ್ವ, ಊಟ ಮಾಡಿ ಅದೇ ಕೆಲಸ, ಅದೇ ಮನೆ ಕೆಲಸ, ಕ್ಲೀನಿಂಗು, ಮಕ್ಕಳು ನೋಡ್ಕೊಳ್ಳೋದು, ಅವ್ರಿಗೆ ಊಟ ಮಾಡಿಸೋದು, ಇದೇ ಕೆಲಸ. ಸೊ ನಮ್ಮದಂತೂ ಮುಗಿಯೋದ ಕೆಲಸ. ಮನೆ ಕೆಲಸ ಅಂದರೆ ಒಂಥರ ಅವಾಗವಾಗ ಅದು ಉತ್ಪತ್ತಿ ಆಗ್ತಾನೇ ಇರುತ್ತೆ. ಯಾವತ್ತೂ ಮುಗಿಯೋದಂಥ ಒಂದು ಕೆಲಸ ಅಂದರೆ ಮನೆ ಕೆಲಸ. ಸೊ ನಾವು ಎಷ್ಟೇ ಮಾಡಿದ್ರೂ ಮತ್ತೆ ಮತ್ತೆ ಕ್ರಿಯೇಟ್ ಆಗ್ತಾನೇ ಇರುತ್ತೆ. ನನ್ನ ಮಗಳಿಗೂ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಇನ್ನೇನು ಮಲ್ಕೊಳ್ಳೋ ಅಂಥ ಟೈಮು. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವೀಡಿಯೋನ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗಲೇ ಹೇಳ್ದಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.